ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿನಿ ಕುಕಿಂಗ್. ಇವತ್ತು ರೆಸಿಪಿ ಬಂದು ನಾನು ಇನ್ಸ್ಟೆಂಟಾಗಿ ರವೆ ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ. ಬೇಗ ಕ್ವಿಕ್ಕಾಗುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ. ಇದು ಯಾವ ರೀತಿ ಸ್ಟಾರ್ಟ್ ಮಾಡೋದು ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಈಗ ಸಣ್ಣ ರವೆ ತೊಗೊಂಡಿದ್ದೀನಿ. ಇದು ಮೀಡಿಯಮ್ ರವೆ ಇಲ್ಲಾಂದರೆ ಚಿರೋಟಿ ರವೆ ಯಾವ್ದು ಬೇಕಾದ್ರೂ ತೊಗೊಬೋದು. ನಾನೀಗ ಸಣ್ಣ ರವೆ ತೊಗೊಂಡಿದ್ದೀನಿ. ಇದನ್ನು ಏನು ಮಾಡಬೇಕು ಅಂತ ಈಗ ಒಂದು ಮಿಕ್ಸಿ ಜಾರ್ ಹಾಕ್ಕೊಂಡು ಈಗ ನಾನು 1 ಬಟ್ಲು ರವೆ ತೊಗೊಂಡಿದ್ದೀನಿ. ಇಷ್ಟು ಪೌಡ್ರ್ ಮಾಡ್ಕೊಂಬರ್ತೀನಿ. ಫಸ್ಟು ಅದೇ ಕಪ್ಪಲ್ಲಿ ಪೇಪರ್ ಅವಲಕ್ಕಿ ಹಾಕ್ತಾಯಿದ್ದೀನಿ. ಸೇಮ್ ಕಪ್ಪಲ್ಲಿ 1 ಕಪ್ಪು ಪೇಪರ್ ಅವಲಕ್ಕಿ ಹಾಕ್ತಾಯಿದ್ದೀನಿ. ಈಗ ಇಷ್ಟು ಪೌಡ್ರ್ ಮಾಡ್ಕೊಂಬರೋಣ. ಮತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ನೋಡಿ ಈ ರೀತಿ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ. ಇದಕ್ಕೆ ಏನು ಆ್ಯಡ್ ಮಾಡೋದು ಅಂತ ತೋರಿಸ್ತೀನಿ. ಅಷ್ಟು ಶುಗರ್ ಏನಕ್ಕೆ ಆ್ಯಡ್ ಮಾಡಬೇಕು ಅಂದರೆ ಶೈನಿಂಗ್ ಬರುತ್ತೆ, ಕಲರ್ ಬರುತ್ತೆ, ಅದಕ್ಕೋಸ್ಕರ ಶುಗರ್ ಆ್ಯಡ್ ಮಾಡೋದು. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ 1 ಬಟ್ಲು ಮೊಸರು ಹಾಕ್ತಾಯಿದ್ದೀನಿ, ಗಟ್ಟಿ ಮೊಸರು. ಆ್ಯಡ್ ಮಾಡ್ತೀನಿ, ಜಾಸ್ತಿ ಆ್ಯಡ್ ಮಾಡೋಣ. ಫ್ರೆಂಡ್ಸ್, ಈ ಹದದಲ್ಲಿ ರುಬ್ಕೊಂಬಂದಿದ್ದೀನಿ, ನೋಡ್ತಾ ಇರ್ಬೋದು. ದೋಸೆ ಬ್ಯಾಟರ್ ರೆಡಿ ಆಯಿತು. ಇದು ಇನ್ಸ್ಟೆಂಟಾಗಿ ಮಾಡ್ಕೊಳೋದು. ಒಂದು ಬೌಲ್ ತೊಗೊಂಡಿದ್ದೀನಿ, ಬೌಲ್ಗೆಲ್ಲ ಶಿಫ್ಟ್ ಮಾಡ್ಕೊಳೋಣ. ಇದೊಂದು ಸ್ವಲ್ಪ ಗಟ್ಟಿನೇ ಇರಬೇಕು, ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಬಿಟ್ಟು ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಈ ಹದದಲ್ಲೇ ಇರಬೇಕು. ನೋಡಿ, ಇದು ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ, ಮೀಡಿಯಮ್ ಹದದಲ್ಲೇ ಇದೆ. ನೋಡ್ತಾ ಇರ್ತೇನೆ. ನಾನು 1 ಪ್ಯಾಕೆಟು ಹೀನ ತೊಗೊಂಡಿದ್ದೆ. ಈಗ ಹೀನ ಹಾಕ್ಕೊತಾ ಇದ್ದೀನಿ. ಹೀನ ಬೇಡ ಅಂದರೆ ಸೋಡಾರು ಹಾಕ್ಕೊಬೋದು. ಹೀನ ಯೂಸ್ ಮಾಡಿದ್ರೆ ಒಳ್ಳೆಯದು. ನೋಡಿ, ಅದಾಗಲೇ ಯಾಕೆಂದರೆ ಇನ್ಸ್ಟೆಂಟಾಗಿ ಮಾಡೋದಲ್ವ, ಅದಕ್ಕೋಸ್ಕರ ಹಾಕ್ಕೊಳೋದು. ಒಂದು ಚಿಟಿಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಒಂದು 5 ಮಿನಿಟ್ಸು ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ. ನೋಡಿ ಫ್ರೆಂಡ್ಸ್, 5 ಮಿನಿಟ್ಸ್ ಆಗಿದೆ. ದೋಸೆ ಬ್ಯಾಟರ್ ರೆಡಿ ಆಗಿದೆ ಇನ್ಸ್ಟೆಂಟಾಗಿ. ಈಗ ದೋಸೆ ತವ ಇಟ್ಟಿದ್ದೀನಿ, ಈಗ ಕಾದಿದೆ. ಒಂದು ಸ್ವಲ್ಪ ದಪ್ಪಗೆ ಬಿಟ್ಕೊಳ್ಳಿ, ಸೆಟ್ ದೋಸೆ ಥರ ಅಂತ ಇಲ್ಲ. ಬೇಕು ಅಂದರೆ ಎಣ್ಣೆ ಆಪ್ಷನಲ್ ಹಾಕ್ಕೊಳ್ಳಿ, ಬೇಡ ಅಂದರೆ ಹಂಗೇ ಬರುತ್ತೆ ದೋಸೆ. ನೋಡ್ತಾ ಇರ್ಬೋದು ಬಬಲ್ಸ್ ಎಲ್ಲ ಯಾವ ರೀತಿ ಬರ್ತಾ ಇದೆ ಅಂತ. ನೋಡಿ, 2 ಸೈಡು ಈ ರೀತಿ ಬೇಯಿಸ್ಕೊಬೇಕು. ಎಷ್ಟು ಕ್ಲೀನಾಗಿ ಬರುತ್ತೆ. ಒಂದು ಬಿಟ್ಟು ತೋರಿಸ್ತೀನಿ. ನೋಡಿ, ನೋಡಿ ಸಿಂಪಲ್ಲಾಗಿ ಇನ್ಸ್ಟೆಂಟಾಗಿ ಬೇಗ ಕ್ವಿಕ್ಕಾಗಿ ಆಗೋ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಫೈನಲಿ ಇನ್ಸ್ಟೆಂಟ್ ದೋಸೆ, ರವೆ ದೋಸೆ ರೆಡಿ ಆಯಿತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸ್ಮೂತು ಎಲ್ಲ. ಇದು ಇನ್ಸ್ಟೆಂಟಾಗಿ ಮಾಡಿದ್ವಿ ಅನಿಸೋದೇ ಇಲ್ಲ. ಮಕ್ಳಿಗೆ ಲಂಚ್ ಬಾಕ್ಸ್ಗಾಗಲಿ ಇನ್ಸ್ಟೆಂಟಾಗಿ ಬೇಗ ಮಾಡಿ ಕೊಡ್ಬೋದು ಮಾರ್ನಿಂಗ್ ಟೈಮಲ್ಲಿ. ನನ್ನ ಚಾನಲ್ ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.